ಬಾಡೂಟದ ಸಂಭ್ರಮ. ಇವತ್ತು ನಾನ್ ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ರು ಆರಾಮಾಗಿ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ಹಬ್ಬದ ಸಂಭ್ರಮ ಎಲ್ಲ ಮುಗೀತು. ಇವತ್ತು ಬಾಡೂಟದ ಸಂಭ್ರಮ. ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀವಿ. ಹಬ್ಬ ಬೆಳಿಗ್ಗೆಗೆ ಹೊಸ್ತೊಡ್ಕೊ ನಮ್ಮ ಮನೇಲಿ ಬೆಳಿಗ್ಗೆ ತಿಂಡಿಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದಿದ್ವಿ. ಇವಾಗ ಅಡಿಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ಅಕ್ಕ ಎಲ್ಲ ಮಾಂಸ ಕಟ್ ಮಾಡ್ಕೊಡ್ತಾ ಇದ್ದಾಳೆ. ಹೊರಗಡೆ ಅಮ್ಮ ಮತ್ತೆ ನವೀನ್ ಇಬ್ರು ಕೂಡ ಮಟನ್ ಚಿಕನ್ ಮತ್ತೆ ತೊಳ್ಕೊಡ್ತಾ ಇದ್ದಾರೆ. ಒಲೆ ಮೇಲೆ ಬೇಯ್ತಾ ಇದೆ. ಮೊಟ್ಟೆ ಮಟನ್ ಎಲ್ಲ ಕೂಡ ಹಾಕಿದೀವಿ. ಎಲ್ಲ ಬೇಯ್ತಾ ಇದೆ. ಇವಾಗ ಫಟ 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 ಅಂತ ಅಡ್ಗೆ ಮಾಡೋದೆ. ನೆನೆ ದೇವ್ರ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ನೀವೆಲ್ಲ ನೋಡಿದೀರಾ ಅಲ್ವಾ? ಈ ಬ್ಲಾಗ್ ಎಲ್ಲ ಯಾವಾಗ ಬರುತ್ತೋ ಯಾವಾಗ ಬಿಡ್ತೀನೋ ವಿಡಿಯೋ ಗೊತ್ತಿಲ್ಲ. ಈಗ ಸ್ವಲ್ಪ ಕೆಲ್ಸ ಬ್ಯುಸಿ ಇದ್ದೀನಿ. ಕೆಲ್ಸ ಆದ್ಮೇಲೆ ಸ್ವಲ್ಪ ನಿಧಾನನೇ ಆಗುತ್ತೆ ಅಂತ ಅನ್ಕೋತೀನಿ. ನಿನ್ನೆ ಮೊನ್ನೆ ಮಾಡಿರೋ ವಿಡಿಯೋಗಳನ್ನೇ ಬಿಡಕ್ಕಾಗಿಲ್ಲ ನಂಗೆ ಎಡಿಟ್ ಮಾಡಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ಗೆ ದಯವಿಟ್ಟು ಪ್ಲೀಸ್ ಕೇಳ್ಕೊತಾ ಇದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ. ಇನ್ನು ಇಲ್ಲಿ ಹೊರಗಡೆ ಅಪ್ಪ ಮಗಳು ಇಬ್ರು ಕೂಡ ಬೋಟಿನ ಕ್ಲೀನ್ ಮಾಡ್ಕೊಡ್ತಾ ಇದ್ರು. ಕ್ಲೀನ್ ಎಲ್ಲ ಆದ್ಮೇಲೆ ನೀಟಾಗಿ ಸಣ್ಣಕ್ಕೆ ಅಲ್ಲೇ ಕಟ್ ಮಾಡ್ಕೊಟ್ಬಿಡಿ. ನೀವು ಇದೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನಾವು ಒಳಗಡೆ ಅಡುಗೆನ ಮಾಡ್ಕೋತೀವಿ ಅಂತ ಹೇಳಿದೆ. ಮೊಟ್ಟೆನೂ ಕೂಡ ಆವಾಗಲೇ ಬೇಕೊತ್ತು. ಹಾಗಾಗಿ ಚಂದುಗೆ ನೀನು ಅದನ್ನೆಲ್ಲ ಎಡೆದಿಟ್ಬಿಡವ ಅಂತ ಹೇಳಿದೆ. No comments. No comments. ನನ್ನ ಜೀವ ತಗಿಲಿಲ್ಲ ಅಂದ್ರೆ ನೋಡು ಬರೋ ಈಸ್ ಪಡ್ಕೋ ಅವ್ರ ಮುಂಗಡೆ ಕೆಲ ಇಟ್ಕೊಂಡ್ಬಿಟ್ಟು ನಂಗೆ ಬೈತಾರ. ಅದು ಹಿಡ್ಕೊಂತಾರ ಇನ್ನ Oh my God! ಬೇಡ ಪಡ್ಕೋ ಹಿಡಿದಿದ್ದೆ ಲೇಟ್ ಹೋಗ್ತಾ ಇದೆ. ಯಾವ ಇವೆಲ್ಲ 2000 years later. ಸ್ಮೈಲ್ ಕೊಟ್ಬಿಟ್ರೆ ಏನೇನ್ ಮಾಡಿದ್ದೀನಿ. ನನ್ ಬೆಸ್ಟಿ ಬಂದಿದ್ದಾಳೆ. ಊಟ ಪಡಿಸ್ತಾ ಇದೀವಿ ನೋಡಿ. ಊಟ ಪಡಿಸ್ಕೊಡ್ತಾ ಇದೀವಿ. ಇವಾಗ ಬಂದ್ಲು. ಏನಾದ್ರೂ ನನ್ ಮನ ಬಂದಿದ್ದಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ
ನೆನ್ನೆ ಬರಳಿದ್ದು ಬರಕ್ಕಾಗಿರ್ಲಿಲ್ಲ. ಬೆಳಗ್ಗೆ ಹೊರಡೋಣ ಅಂತ ಅನ್ಕೊಂಡೆ. ಅವ್ರ ಕೆಲಸದವ್ರನ್ನ ಕರ್ಕೊ ಬಂದಿದ್ವು. ಉಳ್ಕೊಳ್ಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಇಷ್ಟೊತ್ತಾಗೆ ಹೋಯ್ತು. ಅಡುಗೆ ಚೆನ್ನಾಗೈತೆ. ಚೆನ್ನಾಗೈತೇನ್ರಿ? ಊಟನೇ ಮಾಡಿಲ್ಲ. ಸಾಂಬಾರು ಮಾಡ್ಬೇಕಷ್ಟೇ. ಬರೀ ಇಂಥದೇ ಊಟ ನೋಡಿದ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಂಗೆ ಕುತ್ಕೊಳಕ್ ಬಿಟ್ಟಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಎಲ್ಲ ಇಂಥವಿಯ ನಮ್ಮ ಭಾವನ್ ಒಳ್ಳೆ ಜಾಗ ಐತೆ ಕರ್ಕೊಯ್ತೀನಿ ಅಲ್ಲಿ ವಿಡಿಯೋ ಮಾಡ್ಬೇಕು ಹಂಗನ್ನೋದೇ ಬಂದಿಲ್ಲ ಪ್ಲೇಸ್ ಐತೆ ಕರ್ಕೊಯ್ತೀನಿ ಸುಮ್ಮನೆ ಇರು ಅನ್ನೋದು ಎಲ್ಲೂ ಕರ್ಕೋಗಿಲ್ಲ. ಊಟ ಮಾಡ್ತಾ 3-4 ಇನ್ನು ಬ್ಲಾಗ್ ಬಿಡ್ಬೇಕು. ಅವೆಲ್ಲ ಮಡಿಕಲ್ ಹೊಸ ಸೊಗ್ಗರೆ ಅಲ್ಲಿ ನಮ್ಮ ಮನೆಯೊಳಗೆ ಸರಿ ಕಣಪ್ಪ. ಹೆಂಗು ಒಂದೊಂದ್ಸೂರು ಕಂಟೆಂಟ್ ಕೊಡ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಾಡ್ಕೊತಾವೆ ಯಾರು ಕಂಟೆಂಟ್ ಕೊಡ್ತೀರಾ? ಏನೋ ಒಂಚೂರು ಏನು ಇಲ್ಲ, ಅವತ್ ವಿಡಿಯೋ ಏನು ಇಲ್ಲ ಅಂತಂದ್ರೆ ಒಂಚೂರು ಕಂಟೆಂಟ್ ಕೊಡ್ತಾರೆ. ಏನ್ ಗೊತ್ತಂಗ್ ಮಾಡ್ಕೋಬಹುದು. ಇನ್ನೇನ್ ಮಾಡೋದ್ರಿಗೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತೀನಿ ಅಂತ ಒಂದ್ಸಾರಿ 50 ಸಲ ಬಂದ್ರೆ ಕೆಲಸ ಮಾಡ್ಬಿಡ್ತೀನಿ. ಬರೀ ಅದನ್ನೇ ಜಾಸ್ತಿ ನಾನು ಕೊಡಬೇಕಿಲ್ಲ ಮದು ಕೊಟ್ಲು. ನನ್ಗಂತ ಇಬ್ರು ಹುಡುಗಿರಿ ಚಾಲೆಂಜ್ ಮಾಡ್ಕೊಂಡು ಅದಕ್ಕೆ ಕೂತು ಬೇರೆ ಹುಡುಗಿರಿಗೆ ಚೆನ್ನಾಗೈತೆ. ಕೂತು ತೆಗಿರೋರು ಕಾಣಿಕಿದ್ದಾರೆ ಅವ್ರ ಅಂಟಿ ಎಲ್ಲೋದ್ರೂ ಕಾಣಿಸ್ತಾ ಇಲ್ಲ. ಆಮೇಲೆ ವಿಡಿಯೋಗಳು ಮಾಡ್ತಾ ಇರ್ತಾರಲ್ಲ ಅಲ್ಲೇ ನೋಡ್ಕೊಳ್ಳೋದು ವಿಡಿಯೋದಲ್ಲಿ ಮಾಡ್ಬೇಕಾರೆ ಅಂತ ಬೇಕಂತ ಅದೇ ಹುಡುಗರಿಗೆ ಕುಣಿಸಿದಾಗ ಅದು ಕಾಣ್ತೇನೆ ಇಲ್ಲ ನನಗೆ. ಅಷ್ಟಪ್ಪ ಇದ್ರೆ ಹೆಂಗ್ ಮಾಡಿದ್ರು ಅವರು? ಏನಂತಾರೆ ವೀರಗಾಸೆ ಹಾಕಿದ್ರಲ್ಲ ನೋಡು, ಅವ್ರು ಇನ್ನೂ ಕುಣಿಯೋರು ಮಳೆ ಅಂದ್ಬಿಟ್ಟು ಬೇಗ ಎಲ್ಲಾನು ಕರ್ಸಿದ್ರು. ಬೀರಯ್ಯ ಮಾಮೂಲಿ ಎಲ್ಲ ಬೀಸ್ತಾರೆ, ಚೆನ್ನಾಗಿರ್ತದೆ. ಏನು ಮಾಡ್ಲಿಲ್ಲ ಅವರಷ್ಟು. A few moments later. ನಾನು ಅವತ್ತು ಬಂದಿರ್ಲಿಲ್ವಾ? ಅವತ್ತು ಬಂದಾಗಲೇ ಹೇಳಿದ್ದೆ ನೀನ್ ಬಂದೋಗ ತನಕ ಬರಲ್ಲ ನಾನು ಅಂತ. ಹಬ್ಬ ಇತ್ತಲ್ಲ ಅದಕ್ಕೆ ಬಂದ್ಬಿಟ್ಟೆ. ನೀನುವೆ ಕಂಟೆಂಟ್ ಕೊಡೋದಲ್ಲ ನೀನುವೆ. ಹೋಗ್ಲಿ ಅನ್ಬೇಡ, ಸುಮ್ಮನಿರು, ಬರ್ತೀನಿ, ಸಮಾಧಾನ ಮಾಡ್ಕೊ. ಬನ್ನಿ ನೀವೇ ನೋಡಿ ಫ್ರೆಂಡ್ಸ್, ಇದೆ ಜಾಸ್ತಿ ಫೋಕಸ್ ಆಗೋದೇ ಫೋಕಸ್ ಆಗೋದೇ ಇಲ್ಲ. ಅವಳ ಕಡೆ ಯಾರು ಲಿಗನು ಮಡ್ಗಲ್ಲ ಕೊಡವ ಇನ್ನೊಂಚೂರು ಕ್ಯಾಪ್ಷನ್ ಅಂತ ಅದಕ್ಕೆ ನಾನೇ ಕೊಡಿಸ್ಕೊಂಡು ಝೂಮ್ ಮಾಡ್ಬಿಡ್ತೀವಿ ಬಿಡಿ. ಬೈ ದೊಡ್ಡಮ್ಮ. ಬಾಯ್ 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 ಬಾಯ್. ಇವಾಗ ಬಂದಿರೋದೈತೆ
ಅದಕ್ಕೆ ಫ್ರೆಂಡ್ಸ್ ಜೊತೆ ಒಂದೇ ಕಡೆ ಮಾಡ್ಕೋಬಾರ್ದು ಅಂತ. ಬಾಯ್ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಅರೇನೋ ಸ್ಕೂಲ್ ಹತ್ರನೇ ಸಿಗ್ತಾರಲ್ಲ ಈಗ. ನೀನು ಮಾಡ್ಕೋಬಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.